ಯತೋ ಜನ್ಮಾದ್ಯಸ್ಯ ಶ್ರುತಿಸುನಯಮಾನೈಕವಿಷಜಾತ್ ತಂತ್ರಸ್ತಂತ್ರಜ್ಞೋ ಗುರುರಪಿ ಗುರೋರ್ಯಶ್ಚ ಜಗತಾಂ ವಿಮೂಢಾ ಯತ್ತತ್ವಂ ಪ್ರಕಟಮಿಹ ವೇತ್ತುಂ ಸ್ವಮನಸೋ ಮುಕುಂದಂ ಧ್ಯಾಯಾಮಾಪಹತಂ तं ಸ್ವಮಹಸಾ ಸರ್ವವಿಘ್ನಃ ಪ್ರಶಮನಂ ಸರ್ವಸಿದ್ಧಿಕರಂ ಪರಂ ಸರ್ವಚೈವ ಪ್ರಣೇತಾರಂ ವಂದೇ ವಿಜಯತಂ ಹರಿಂ ಕರೋತುಮುಪಕಲ್ಯಾಣಂ ಹರಿರ್ಹಯಮುಖಾವಿದಃ ಗುರುಶ್ಚ ಮಧ್ವನಾಮಾ ಮೇ ವರದೋಸ್ತು ನಿರಂತರಂ ವಾಣಿತೆ ಕರವಣ್ಯಂಬ ಚರಣೋ ಸರ್ವದಾ ಮಧ್ವಾಕ್ಯ ಸರಣೀರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗ ಸಮಾಶ್ರಯೇ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷೇಪೆ ಸರ್ವಭಾರಾಂಶ್ಚ ಗುರು ಶ್ರೀ ಪಾದಪಂಕಜೇ. ಮಾಘ ಮಾಸ ಅತ್ಯಂತ ಶ್ರೇಷ್ಠವಾಗಿರುವಂತಹ ಮಾಸ. ಮಾಘ ಮಾಸದಲ್ಲಿ ಬಹಳಷ್ಟು ಧರ್ಮಾಚರಣೆಯನ್ನ, ವ್ರತಗಳನ್ನ, ನಿಯಮಗಳನ್ನ ಮಾಡಲಿಕ್ಕೆ ಶಾಸ್ತ್ರದಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಅದರಲ್ಲೂ ಪುಷ್ಯ ಮಾಸದ ಹುಣ್ಣಿಮೆಯಿಂದ ಪ್ರಾರಂಭ ಮಾಡಿಕೊಂಡು ಮಾಘ ಸ್ನಾನ ಪ್ರಾರಂಭ ಆಗುವಂಥದ್ದು. ಹಾಗಾಗಿ ಪುಷ್ಯ ಮಾಸದ ಹುಣ್ಣಿಮೆಯಿಂದ ಮಾಘ ಮಾಸದ ಹುಣ್ಣಿಮೆವರೆಗೂ 1 ತಿಂಗಳು ಪರ್ಯಂತರವಾಗಿ ಮಾಘ ಸ್ನಾನವನ್ನ ಮಾಡಬೇಕಪ್ಪ. ಅದರಲ್ಲೂ ಮಾಘ ಸ್ನಾನವನ್ನ ಬಹಳಷ್ಟು ವಿಸ್ತಾರವಾಗಿ, ಬಹಳ ಅದರ ಒಂದು ಮಹಿಮೆಯನ್ನ ನಮಗೆ ಗ್ರಂಥಕಾರರು ನಮಗೆ ತಿಳಿಸ್ಕೊಡ್ತಾರೆ. ಸ್ನಾನವನ್ನ ಮಾಡಲಿಕ್ಕೆ ಎಲ್ಲರಿಗೂ ಅವಕಾಶ ಇದೆ. ಮಾಘ ಸ್ನಾನವನ್ನ, ಅದರಲ್ಲೂ ಮಾಘ ಮಾಸದ ಸ್ನಾನ ಸೂರ್ಯೋದಯಕ್ಕಿಂತ ಮುಂಚೆ ಮಾಡಬೇಕಂತ. ಉತ್ತಮಂತು ಸನಕ್ಷತ್ರಂ, ನಕ್ಷತ್ರ ಇರುವಂತಹ ಸಂದರ್ಭ. ಉತ್ತಮ ತಾರಕೋಪೇತ ಅಂತ ಹೇಳದ ಹಾಗೆ ನಕ್ಷತ್ರ ಇರಬೇಕಾದ್ರೆ ಬೆಳಗ್ಗೆ ಸ್ನಾನವನ್ನ ಮಾಡಬೇಕು. ಲುಪ್ತ ತಾರಕ, ನಕ್ಷತ್ರ ಇರೋದಿಲ್ಲ, ಸೂರ್ಯೋದಯ ಆಗಿರೋದಿಲ್ಲ, ಅದು ಮಧ್ಯಮವಾಗಿರುವಂಥದ್ದು. ಅಧಮ ಸೂರ್ಯ ಸಹಿತ. ಹಾಗಾಗಿ ನಮಗೆ ಪ್ರಾರಂಭದಲ್ಲೇ ಹೇಳಿರುವ ಹಾಗೆ ಪ್ರಾರಂಭ ಅದು ಸೂರ್ಯೋದಯಕ್ಕಿಂತ ಮುಂಚೆ ನಾವು ಸ್ನಾನವನ್ನ ಮಾಡಲಿಕ್ಕೆ ಮಾಡಬೇಕು. ಅದರಲ್ಲೂ ಕಾರ್ತೀಕ ಮಾಸ ಸ್ನಾನಕ್ಕೆ ಎಷ್ಟು ಮಹತ್ವವನ್ನು ಕೊಟ್ಟಿದ್ದಾರೋ ಅದಕ್ಕಿಂತಲೂ 1,00,000 ಪಟ್ಟು ಫಲ ನಮಗೆ ಮಾಘ ಮಾಸದ ಸ್ನಾನದಿಂದ ಬರ್ತಾ ಇದೆಯಪ್ಪ. ಬ್ರಹ್ಮಹತ್ಯಾದಿ ದೋಷಗಳು ಎಲ್ಲವೂ ನಾಶ ಆಗಿ ಹೋಗ್ತಾ ಇದ್ದಾವೆ. ಹಾಗಾಗಿ ಪ್ರಾತಃ ಸ್ನಾನಂ ಪುನಾತೀತಿ ಮಾಘೋ ಘರ್ಜತಿ ಘರ್ಜತಿ, ಘರ್ಜನೆ ಮಾಡಿ ಹೇಳ್ತದಂತೆ ಮಾಘ ಮಾಸ ಸ್ನಾನ. ಎಲ್ಲ ಪಾಪಗಳನ್ನ, ಅತ್ಯುಗ್ರವಾಗಿರುವಂತಹ ಎಲ್ಲ ಪಾಪಿಗಳು, ಪಾಪ ಮಾಡದಂಥವರು ಎಲ್ಲವೂ ಪ್ರಾತಃ ಸ್ನಾನ ಪುನೀಮಹಿ, ಪ್ರಾತಃ ಸ್ನಾನವನ್ನ ಮಾಡೋದ್ರಿಂದ ಆ ಎಲ್ಲ ಪಾಪಗಳಿಂದ ಬಿಡುಗಡೆ ಹೊಂತಾರಪ್ಪ. ಅದರಲ್ಲೂ ಸ್ನಾನ ಮಾಡಬೇಕಾದ್ರೆ ಸಂಕಲ್ಪಪೂರ್ವಕವಾಗಿ ಸ್ನಾನವನ್ನ ಮಾಡಬೇಕು. ಎಲ್ಲೇ ಸ್ನಾನ ಮಾಡಿದ್ರು ಸಂಕಲ್ಪಪೂರ್ವಕವಾಗಿ ಸ್ನಾನ ಮಾಡಿದಾಗ ಮಾತ್ರ ಅದು ಫಲವನ್ನ ಕೊಡುವಂಥದ್ದು. ಸಂಕಲ್ಪವಿದ್ದರೆ ಅದು ಮಾಡಿದ ಸ್ನಾನಕ್ಕೆ ಅಥವಾ ದಾನಕ್ಕೆ, ಸ್ನಾನ ಆಗಿರಬಹುದು, ದಾನ ಆಗಿರಬಹುದು, ಅಲ್ಪ ಫಲವು ಹಾಗೆಯೇ ಬಂದಲ್ಲಿ ಪುಣ್ಯವು ಅರ್ಧ ನಶಿಸಿ ಹೋಗ್ತದೆ. ಅಂದ್ರೆ ಸ್ನಾನ ದಾನ ಮಾಡಬೇಕಾದ್ರೆ ಸಂಕಲ್ಪಪೂರ್ವಕವಾಗಿ ಸ್ನಾನವನ್ನ ದಾನವನ್ನಾಗಿ ಮಾಡಬೇಕು. ಇಲ್ಲ ಅಂದ್ರೆ ಅದರ ಅರ್ಧ ಪುಣ್ಯ ಹೋಗಿಬಿಡ್ತದೆ. ಹಾಗಾಗಿ ಸಂಕಲ್ಪೇನ ವಿನಾ ಕರ್ಮ, ಸಂಕಲ್ಪ ಇಲ್ಲದೆ ಯಾವ ಕರ್ಮವನ್ನು ಮಾಡಬಾರದು. ಜ್ಞಾನಿಗಳನ್ನ ಕೇಳಿ ಹೇಳಿ ಅವರಿಂದ ಸಂಕಲ್ಪ ಮಾಡಿಸಿಕೊಂಡು ಆಜ್ಞೆಯನ್ನ ಪಡೆದು ಸ್ನಾನ ಮಾಡಬೇಕಾದ್ರೆ ಎಷ್ಟೋ ಜ್ಞಾನಿಗಳು ಇದನ್ನ ನಾವು ಮಾಡಿದ್ದನ್ನ ನಾವು ಕಂಡಿದ್ದೀವಿ. ಸ್ನಾನ ಮಾಡ್ತಾ ಇದ್ದೇನೆ, ನೀವು ಆಜ್ಞಾ ಕೊಡ್ರಿ. ಪಕ್ಕದಲ್ಲಿರುವಂತಹ ಜ್ಞಾನಿಗಳಿಗೆ, ವೈಷ್ಣದೇವ ಮಾಡ್ತಾ ಇದ್ದೀವಿ, ಆಜ್ಞಾ ಕೊಡ್ರಿ. ಜ್ಞಾನಿಗಳ ಬಾಯಿಂದ ಬಂದಾಗ ಅದು ಪೂರ್ಣವಾದ ಫಲವನ್ನ ಕೊಡುವಂಥದ್ದು. ಹಾಗಾಗಿ ಸಂಕಲ್ಪ ಪೂರ್ವಕವಾಗಿ ಸ್ನಾನ ಮತ್ತು ದಾನ ಮಾಡಿದಾಗ ಅದು ಭಗವಂತನಿಗೆ ಬಹಳ ಪ್ರೀತಿಕರವಾಗಿರುವಂಥದ್ದು. ಅದರಲ್ಲೂ ಒಂದು ಈ ಮಾಘ ಮಾಸದ ಸ್ನಾನದ ಮಹಿಮೆಯನ್ನು ತಿಳಿಸ್ತಾರೆ. ಬಹಳಷ್ಟು ಇದೆ. ಅದರಲ್ಲಿ ಮೊದಲನೇದ್ದು, ಬಿಸಿನೀರಿನಲ್ಲಿ ಮನೆಯಲ್ಲಿ ಸ್ನಾನ ಮಾಡಿದ್ರೆ 6 ವರ್ಷ ಸ್ನಾನ ಮಾಡಿದ ಫಲ ಬರ್ತಾ ಇದೆ. ಒಂದೇ ದಿವಸ ನೀವು ಮಾಡಿದ್ರು ಮಾಘ ಸ್ನಾನ ಸಂಕಲ್ಪ ಪೂರ್ವಕವಾಗಿ, ಅದು 6 ವರ್ಷ ಮಾಡಿದ ಫಲ ಬರ್ತಾ ಇದೆ. ಇನ್ನು ಮನೆಯಿಂದ ಹೊರಗೆ ಹೋಗಿ ಬಾವಿಯಲ್ಲಿ ಸ್ನಾನ ಮಾಡಿದ್ರೆ 12 ವರ್ಷ ಸ್ನಾನ ಮಾಡಿದ ಫಲ ಬರ್ತಾ ಇದೆ. ಇನ್ನು ಅದಕ್ಕಿಂತಲೂ ಸ್ವಲ್ಪ ಮುಂದೆ ಹೋಗಿ
ತಟಾಕಗಳಲ್ಲಿ ಸ್ನಾನ ಮಾಡಿದ್ರೆ ಅದರಕ್ಕಿಂತಲೂ 2 ಪಟ್ಟು ಅಂದ್ರೆ 24 ವರ್ಷ ಸ್ನಾನ ಮಾಡಿದ ಫಲ ಬರ್ತಾ ಇದೆ. ನದಿಯಲ್ಲಿ ಸ್ನಾನ ಮಾಡಿದ್ರೆ ಅದರ 4 ಪಟ್ಟು 48 ವರ್ಷ ಸ್ನಾನ ಮಾಡಿದ ಫಲ. ಇನ್ನು ದೇವತೆಗಳು ಸನ್ನಿಧರಾಗಿರುವಂತಹ ಪುಷ್ಕರಣಿಗಳಲ್ಲಿ, ಉದಾಹರಣೆಗೆ ಸ್ವಾಮಿ ಪುಷ್ಕರಣಿ ಆಗಿರಬಹುದು, ಅಲ್ಲಿ ಸ್ನಾನ ಮಾಡಿದರೆ ವಿಶೇಷವಾಗಿ 120 ವರ್ಷ ಸ್ನಾನ ಮಾಡಿದ ಫಲ ಬರ್ತಾ ಇದೆ. ಅದಕ್ಕಿಂತಲೂ ವಿಶೇಷವಾದದ್ದು ಗಂಗಾ, ಯಮುನಾ, ಸರಸ್ವತಿ ಮೊದಲಾದ ಎಲ್ಲ ನದಿಗಳಲ್ಲಿ, ಮಹಾನದಿಗಳಲ್ಲಿ ಸ್ನಾನ ಮಾಡಿದ್ರೆ 100 ವರ್ಷ ಸ್ನಾನ ಮಾಡಿದ ಫಲ ಬರ್ತಾ ಇದೆ. ಇನ್ನು ಮಹಾನದಿಗಳ ಸಂಗಮ, ದೊಡ್ಡ ದೊಡ್ಡ ನದಿಗಳ ಗಂಗಾದಿ ತೀರ್ಥಗಳ ಸಂಗಮ ಎಲ್ಲಾಗುತ್ತೋ ಅಲ್ಲಿ ಸ್ನಾನ ಮಾಡಿದ್ರೆ ಪ್ರಯಾಗಾದಿಗಳಲ್ಲಿ 1200 ವರ್ಷ ಸ್ನಾನ ಮಾಡಿದ ಫಲ ಬರ್ತಾ ಇದೆ. ಇನ್ನು ಕೊನೆಯದಾಗಿ ಒಂದು ಮಾತು ಹೇಳ್ತಾರೆ, ಎಲ್ಲ ನದಿಗಳು ಸೇರುವಂತಹದ್ದು ಸಮುದ್ರದಲ್ಲಿ. ಸಮುದ್ರ ಸ್ನಾನಕ್ಕೆ ಬಹಳಷ್ಟು ಮಹತ್ವ ಹೇಳಿದ್ದಾರೆ. ಅದರಲ್ಲಿ ಸ್ನಾನ ಮಾಡಿದ್ರೆ 4800 ವರ್ಷ, ಇನ್ನೂ ಹೆಚ್ಚು ಅನ್ಬೋದು, ಅಷ್ಟು ಫಲ ಮಾಘ ಸ್ನಾನದಿಂದ ಬರ್ತಾ ಇದೆ. ಅದಕ್ಕೆ ನಾವೇನ್ ಮಾಡಬೇಕು? ಹುಡುಕಿಕೊಂಡು ನಮ್ಮ ಹತ್ತಿರದಲ್ಲಿ ಯಾವ ನದಿ ಇದೆನೋ ಒಂದು ದಿವಸ ಆದ್ರೂ ಪ್ರಯತ್ನ ಪೂರ್ವಕವಾಗಿ ಹೋಗಿ ಆ ಮಾಘ ಸ್ನಾನವನ್ನ ಮಾಡ್ಲಿಕ್ಕೆ ಪ್ರಯತ್ನ ಮಾಡಬೇಕಪ್ಪ. ಮಾಘ ಸ್ನಾನ ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು. ಆ ಮಾಘ ಮಾಸದ ಸ್ನಾನವನ್ನ ಮಾಸದ ಅಭಿಮಾನಿಯಾಗಿರುವಂತಹ ಆ ಮಾಧವನ ಪ್ರೀತ್ಯರ್ಥಕವಾಗಿ ಮಾಡಬೇಕಪ್ಪ. ಅದರಲ್ಲೂ ಅರುಣೋದಯ ಕಾಲದಲ್ಲಿ ಎದ್ದು ಸ್ನಾನವನ್ನ ಮಾಡಬೇಕು. ಪುಷ್ಯ ಶುದ್ಧ ಪೂರ್ಣಿಮಾ ದಿವಸ ಪ್ರಾರಂಭ ಮಾಡಿಕೊಂಡು ನಾನೀಗ ಹೇಳಿದ ಹಾಗೆ ಮಾಘ ಮಾಸದ ಹುಣ್ಣಿಮೆಯವರೆಗೂ 1 ತಿಂಗಳು ಪರ್ಯಂತರವಾಗಿ ಅರುಣೋದಯ ಕಾಲದಲ್ಲಿ ಎದ್ದು ಆ ಮಾಘ ಸ್ನಾನವನ್ನ ಮಾಡಬೇಕು. ಆಚಮನ, ಪ್ರಾಣಾಯಾಮ, ಸಂಕಲ್ಪವನ್ನ ಮಾಡಿ ಕೊನೆಗೆ ಮಾಧವ ಪ್ರೀತ್ಯರ್ಥಂ, ಆ ಮಾಸಾಭಿಮಾನಿಯಾಗಿರುವಂತಹ ಮಾಧವನ ಪ್ರೀತ್ಯರ್ಥಕವಾಗಿ ಈ ಮಾಘ ಸ್ನಾನ ಮಹಂಕರಿಷ್ಯೆ ಅಂತ ಈ ಸಂಕಲ್ಪವನ್ನ ಇಷ್ಟು ಹೇಳಿ ನಾವೇನ್ ಮಾಡಬೇಕು? ಮೌನವಾಗಿ ಸ್ನಾನ ಮಾಡಬೇಕಾದ್ರೆ ಮಾತನಾಡಬಾರದು, ಊಟ ಮಾಡಬೇಕಾದ್ರೆ ಮಾತಾಡಬಾರದು, ಯಜ್ಞ ಮಾಡಬೇಕಾದ್ರೆ ಮಾತಾಡಬಾರದು, ಪೂಜಾ ಮಾಡಬೇಕಾದ್ರೆ ಮಾತಾಡಬಾರದು, ಮಲಮೂತ್ರ ವಿಸರ್ಜನೆ ಮಾಡಬೇಕಾದ್ರೆ ಮಾತಾಡಬಾರದು. ಇಷ್ಟು ಮೌನವಾಗಿ ಭಗವಂತನ ಸ್ಮರಣೆಯನ್ನ ಮಾಡ್ತಾ ಮಾಘ ಸ್ನಾನವನ್ನ ಮಾಡಿದ್ದೇ ಆದ್ರೆ ಭಗವಂತ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಾನೆ. ಅದರಲ್ಲೂ ಮಾಘ ಸ್ನಾನವಿದಂ ಪುಣ್ಯಂ ಸ್ನಾಸೇಹಂ ದೇವ ಮಾಧವ ತೀರ್ಥ ಸ್ನಾನ ಜಲೇ ನಿತ್ಯ ಮಿತಿ ಸಂಕಲ್ಪ ಚೇತಸಿ ಅಂತ ಹೇಳಿ 1 ತಿಂಗಳ ಪರ್ಯಂತರವಾಗಿ ಈ ಸ್ನಾನವನ್ನ ಮಾಡಬೇಕಪ್ಪ. ಸ್ನಾನ ಮಾಡುವಂತಹ ಸಂದರ್ಭದಲ್ಲಿ ಭಗವಂತನ ಸ್ಮರಣೆಯನ್ನ ಮಾಡಬೇಕು. ಮಾಘ ಮಾಸೆ, ಈ ಮಾಘ ಮಾಸ ಪ್ರಾರಂಭ ಆಗಿರುವಂಥದ್ದು. ಅದರಲ್ಲೂ ದುಃಖ ದಾರಿದ್ರ್ಯ ನಾಶಾಯ, ಯಾರು ಈ ಸ್ನಾನವನ್ನ ಮಾಡ್ತಾರೋ ಮಾಘ ಮಾಸದ ಸ್ನಾನದಿಂದ ಅವರಿಗಾಗುವಂತ ಲಾಭ ಏನು? ದುಃಖ ಮತ್ತು ದಾರಿದ್ರ್ಯ 2 ಹೋಗ್ತಾ ಇದೆ. ವಿಷ್ಣೋಸ್ತೋಷಾಯ ನಾಯಕ, ವಿಷ್ಣುವಿನ ಪ್ರೀತಿಗೋಸ್ಕರವಾಗಿ ಮಾಡುವಂಥದ್ದು. ಕೃಷ್ಣಾಚ್ಯುತ, ಹೇ ಭಗವಂತ ಕೃಷ್ಣ ಅಚ್ಯುತ ಅಂತ ಸ್ಮರಣೆ ಮಾಡ್ತಾ ನಾವೇನ್ ಮಾಡಬೇಕು? ಅನೇನ ಮಾಘ ಸ್ನಾನೇನ ಸುಪ್ರೀತೋ ಮಾಂ ಸಮುದ್ಧರ, ಹೇ ಭಗವಂತ ನಮ್ಮನ್ನ ಈ ಸಂಸಾರ ಸಾಗರದಿಂದ ಉದ್ಧಾರ ಮಾಡಪ. ಅನೇನ ಮಾಘ ಸ್ನಾನೇನ ಸುಪ್ರೀತೋ ಮಾಂ ಸಮುದ್ಧರ ಮಾಘ ಸ್ನಾನಂ ಕರಿಷ್ಯಾಮಿ ಮಕರಸ್ತೆ ದಿವಾಕರೆ ಅಸಮಾಪ್ತಿ ಮಹಾದೇವ ನಿರ್ವಿಘ್ನಂ ಕುರು ಮಾಧವ. ಈ ಸ್ನಾನದ ಸಂಕಲ್ಪವನ್ನ ಮಾಡಿ ಸ್ನಾನವನ್ನ ಮಾಡ್ತಾ ಇದ್ದೀನಿ ಸ್ವಾಮಿ, 1 ತಿಂಗಳ ಪರ್ಯಂತರವಾಗಿ ನನಗೆ ಯಾವ ವಿಘ್ನವೂ ಬರದೆ ನಿಶ್ಚಿಂತೆಯಿಂದ ಸ್ನಾನ ಮಾಡುವಂತಹ ಅನುಗ್ರಹವನ್ನ ಮಾಡು ಅಂತ ಹೇಳಿ ಆ ಮಾಧವನಲ್ಲಿ ಪ್ರಾರ್ಥನೆಯನ್ನ ಮಾಡಬೇಕು. ತರ್ಪಕಸ್ಯೋದಯೇ ನದ್ಯಾಂ ಸ್ನಾತೋಹಂ ವಿಧಿಪೂರ್ವಕಂ ಮಾಧವಾಯ ದದಾಮಿದಂ ಅರ್ಘ್ಯಂ ಸಮ್ಯಕ್ ಪ್ರಸೀದತು. ಮಾಧವನಿಗೆ ಅರ್ಘ್ಯ ಪ್ರದಾನವನ್ನ ಮಾಡಬೇಕು. ಮಾಧವಾಯ ನಮಃ ಅಂತ ಹೇಳಿ ಇದಮರ್ಘ್ಯಂ ಸಮರ್ಪಯಾಮಿ. ಆ ಸ್ನಾನ ಮಾಡೋ ಸಂದರ್ಭದಲ್ಲಿ ನದ್ಯಾಭಿಮಾನಿ, ತೀರ್ಥಾಭಿಮಾನಿ ದೇವತೆಗಳಿರ್ತಾರೆ, ವರುಣದೇವರಿರ್ತಾರೆ, ಗಂಗಾದೇವಿ ಸ್ಮರಣೆಯನ್ನ ಮಾಡಬೇಕು. ಎಲ್ಲ ತೀರ್ಥಗಳ ಸ್ಮರಣೆಯನ್ನ ಮಾಡಬೇಕು. ಮನೆಯಲ್ಲೇ ನೀವು ಸ್ನಾನ ಮಾಡಿದ್ರು ಇಷ್ಟೆಲ್ಲ ದೇವತೆಗಳ ಸ್ಮರಣೆಯನ್ನ ಮಾಡ್ತಾ ಮಾಡಬೇಕು. 1 ತಿಂಗಳಲ್ಲಿ ಅವಕಾಶ ಮಾಡಿಕೊಂಡು ಹತ್ತಿರದಲ್ಲಿರುವಂತಹ ನದಿಗಳಿಗೆ ಹೋಗಿ ಸಂಕಲ್ಪವನ್ನ ಪೂರ್ಣವಾಗಿ ಹೇಳಿ
ಜ್ಞಾನಿಗಳಿಂದ ಆಜ್ಞೆಯನ್ನ ಪಡೆದು ಸ್ನಾನ ಮಾಡಿದ್ದೇ ಆದ್ರೆ ನಾನೀಗ ಹೇಳದ ಹಾಗೆ ಅಪಾರವಾಗಿರುವಂತಹ ಪುಣ್ಯ ಪ್ರಾಪ್ತಿಯಾಗತ್ತೆ. ಜೊತೆಗೆ ದುಃಖ ದಾರಿದ್ರ್ಯ ಎಲ್ಲವೂ ನಾಶ ಆಗಿ ಹೋಗ್ತದಪ್ಪ. ಸೂರ್ಯನಿಗೆ ಅರ್ಘ್ಯೆಯನ್ನು ಕೊಡಬೇಕು, ಅದರ ಜೊತೆಗೆ ದಿವಾಕರನಾಗಿರುವಂತಹ ಅತ್ಯದ್ಭುತವಾದ ಆ ಭಗವಂತನಲ್ಲಿ ಸೂರ್ಯನಿಗೆ ಅರ್ಘ್ಯ ಕೊಡಬೇಕು. ಸವಿತ್ರೇ ನಮಃ ಅವನ ಸ್ಮರಣೆಯನ್ನ ಮಾಡಬೇಕು. ದಿವಾಕರ ಜಗನ್ನಾಥ ಪ್ರಭಾಕರ ನಮೋಸ್ತುತೆ ಪರಿಪೂರ್ಣಂ ಕುರುಶ್ವೇದಂ ಮಾಘಸ್ನಾನಂ ಮಯಾ ಕೃತಂ. ಆ ಸೂರ್ಯನ ಅಂತರ್ಗತನಾಗಿರುವಂತಹ ಭಗವಂತ ನಮ್ಮಲ್ಲಿ ಇದ್ದು ಆ ಮಾಘಸ್ನಾನವನ್ನು ಮಾಡ್ತಾ ಇದ್ದಾನೆ. ಈ ಮಾಘ ಮಾಸದಲ್ಲಿ ನಾವು ಮಾಡಬೇಕಾಗಿರುವಂತಹ ಕರ್ತವ್ಯಗಳೇನು, ಏನ್ ಮಾಡಿದ್ರೆ ಫಲ ಬರ್ತದೆ ಮಾಘ ಮಾಸದಲ್ಲಿ ಅಂತ ಕೇಳಿದ್ರೆ, ತ್ರಿಕಾಲಂ ಚಾರ್ಚಗೆ ವಿಷ್ಣುಂ ವಾಸುದೇವಂ ಸನಾತನಂ. ಮಾಘ ಮಾಸದ ಮುಖ್ಯವಾದ ಒಂದು ಕೆಲಸ ಏನಪ್ಪಾ ಅಂತ ಕೇಳಿದ್ರೆ, ಕರ್ತವ್ಯ ಏನು, ನಿಯಮ ಏನು ಅಂತ ಕೇಳಿದ್ರೆ, 3 ಕಾಲಗಳಲ್ಲಿ ವಾಸುದೇವನನ್ನ ಸ್ಮರಣೆ ಮಾಡಬೇಕು, ಪೂಜಾ ಮಾಡಬೇಕು. ಮಾಧವ ಸ್ತವರಾಜ ಅಂತ ಇದೆ, ನಮ್ಮ ಈ ತತ್ವಜ್ಞಾನ ತರಂಗಿಣಿ ವಾಹಿನಿಯಲ್ಲಿ ಹೇಳಿದ್ದೀವಿ. ಆ ಮಾಧವ ಸ್ತವರಾಜರ ಪಠಣ, ಪಾರಾಯಣ, ಶ್ರವಣ, ಆ ಭಗವಂತನ ಸ್ಮರಣೆಯನ್ನ ಮಾಡಬೇಕು 3 ಕಾಲಗಳಲ್ಲಿ ಅಂತ ಹೇಳ್ತಾರೆ. ಇನ್ನು ದಾತವ್ಯೋ ದೀಪಕೋ ಖಂಡೋ ದೇವಮುದ್ದಿಶ್ಯ ಮಾಧವಂ ಅಂತ ಹೇಳ್ತಾರೆ. ಅಂದ್ರೆ ತಿಲದಿಂದ, ಎಳ್ಳಿನಿಂದ ವಿಶೇಷವಾಗಿ ಹೋಮವನ್ನ ಮಾಡುವಂಥದ್ದು, ಎಳ್ಳೆಣ್ಣೆಯಿಂದ ದೀಪವನ್ನ ಹಚ್ಚುವಂಥದ್ದು, ನೆಲದ ಮೇಲೆ ಮಲಗುವಂಥದ್ದು, ಇವೆಲ್ಲ ಮಾಡಬೇಕಾಗಿರುವಂತಹ ಕರ್ತವ್ಯಗಳು ಅಂತ ಹೇಳ್ತಾರೆ. ನೆಲದ ಮೇಲೆ ಮಲಗುವಂಥದ್ದು, ತಿಲಾಜ್ಯ ಎಳ್ಳು ಮತ್ತು ತುಪ್ಪ ಸಹಿತವಾಗಿ ಹೋಮವನ್ನ ಮಾಡುವಂಥದ್ದು, ಮಾಧವನ ಪ್ರೀತ್ಯರ್ಥಕವಾಗಿ ಕಂಬಳಿಯನ್ನ ಅಥವಾ ಧಾಬಳಿಯನ್ನ, ಶಾಲನ್ನ, ವಸ್ತ್ರವನ್ನ, ಪಾದರಕ್ಷೆಯನ್ನ, ತುಪ್ಪವನ್ನ ದಾನವನ್ನಾಗಿ ಕೊಡಬೇಕಪ್ಪ. ದಪ್ಪದಾಗಿರುವಂತಹ ನೂಲಿನ ವಸ್ತ್ರವನ್ನ ದಾನವನ್ನಾಗಿ ಕೊಡಬೇಕಂತೆ. ಇಂಧನಂ ಕಂಬಲಂ ವಸ್ತ್ರ ಶ್ಲೋಕದಲ್ಲಿ ಹೇಳ್ತಾರೆ. ಘೃತಂ ತೈಲಂ ಕಾರ್ಪಸ ಕೋಷ್ಟಂ ಅಂದ್ರೆ ಹತ್ತಿಯಿಂದ ದಪ್ಪವಾಗಿರುವಂತಹ ಬಟ್ಟೆಯನ್ನ ದಾನವನ್ನಾಗಿ ಕೊಡಬೇಕಂತೆ. ಜೊತೆಗೆ ಸಾಲಿಗ್ರಾಮ, ಶಾಲು, ಆಮೇಲೆ ವಸ್ತ್ರಗಳಾಗಿರಬಹುದು, ಬೆಚ್ಚಗಿರುವಂತಹ ಅಗ್ನಿ ತಾಪವನ್ನ ಕಳೆಯುವಂತಹ ಒಂದು ವಿಶೇಷವಾದ ವಸ್ತ್ರಗಳನ್ನು ದಾನ ಮಾಡಬೇಕಪ್ಪ. ಅದರಲ್ಲೂ ಅನ್ನಂ ಚೈವ ಯಥಾಶಕ್ತಿ, ಎಲ್ಲ ದಾನಗಳ ಜೊತೆಗೆ ಅನ್ನದಾನವನ್ನ ಮಾಡಬೇಕು ಈ ಮಾಘ ಮಾಸದಲ್ಲಿ ಅಂತ ಹೇಳ್ತಾರೆ. ಅನ್ನಂ ಚೈವ ಯಥಾಶಕ್ತಿ ದೇಯಮಾಘೆ ನರಾಧಿಪ. ಅನ್ನ ದಾನ ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು. ಅದರಲ್ಲೂ ಈ ಮಾಘ ಮಾಸದಲ್ಲಿ ಯಾರು ಈ ಮಾಘ ಮಾಸವನ್ನ ಆಚರಣೆ ಮಾಡ್ತಾರೋ ಅವರಿಗೆ ಆಗುವಂಥ ಲಾಭವನ್ನು ಹೇಳ್ತಾರೆ. ಮಾಘ ಮಾಸದಲ್ಲಿ ಮಾಡೋದ್ರಿಂದ ಇಷ್ಟೇ ಫಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅವನಿಗೆ ವಿಶೇಷವಾದ ಭಗವಂತನ ಅನುಗ್ರಹ, ಸ್ವರ್ಗಾದಿ ಲೋಕಾದಿ ಪ್ರಾಪ್ತಿ, ಜೊತೆಗೆ ಇಹಲೋಕದಲ್ಲಿ ಪುತ್ರ ಪೌತ್ರ ಧನ ಧಾನ್ಯ ಲಕ್ಷ್ಮಿಯ ವಿಶೇಷ ಅನುಗ್ರಹ ಈ ಮಾಘ ಮಾಸದಲ್ಲಿ ಆಗುವಂಥದ್ದು. ಮಾಘ ಮಾಸದಲ್ಲೇ ಉತ್ತರಾಯಣ ಪ್ರಾರಂಭ ಆಗಿದೆ. ಮಾಘ ಮಾಸದಲ್ಲೇ ರಥಸಪ್ತಮಿ ಬರುವಂಥದ್ದು, ಭೀಷ್ಮಾಷ್ಟಮಿ ಬರುವಂಥದ್ದು, ಮಧ್ವನವಮಿ ಬರುವಂಥದ್ದು. ಅಂತಹ ಅತ್ಯದ್ಭುತವಾದ ಮಾಸ ಇದು ಮಾಘ ಮಾಸವಾ. ಮಾಘೇ ಮಾಸ್ಯುಪಜೆ ಸ್ನಾನಂ ಕೃತ್ವ ದಂಪತಿ ಅರ್ಚಗೆ, ದಂಪತಿಗಳಿಗೆ ಅರ್ಚನೆಯನ್ನ ಮಾಡಬೇಕು. ಭೋಜಗಿತ್ವ ಯಥಾಶಕ್ತಿ ಮಾಲ್ಯ ವಸ್ತ್ರ ವಿಭೂಷಣೈಹಿ ಅಂತ ಹೇಳ್ತಾ ಇದೆ ಶಾಸ್ತ್ರ. ಅಂದ್ರೆ ದಂಪತಿಗಳನ್ನ ಕರೆದು ಭೋಜನವನ್ನ ಮಾಡಿಸಿ ಅವರಿಗೆ ಯಥಾಶಕ್ತಿ ದಕ್ಷಿಣೆಯನ್ನ ಕೊಟ್ಟು ವಸ್ತ್ರದಾನವನ್ನ ಕೊಟ್ಟು ಭಗವಂತನ ಅನುಗ್ರಹವನ್ನ ಪಡೆಯಬೇಕಪ್ಪ. ಅದು ಬಹಳ ವಿಶೇಷವಾಗಿರುವಂಥದ್ದು ಈ ಮಾಸದಲ್ಲಿ. ಇನ್ನು ಈ ಮಾಘ ಮಾಸದಲ್ಲಿ ಎಳ್ಳು ತುಂಬಿರುವಂತಹ ಪಾತ್ರೆಯನ್ನ ದಾನ ಕೊಡಬೇಕು ಅಂತ ಹೇಳ್ತಾರೆ. ಬಹಳ ವಿಶೇಷವಾದ ಫಲವನ್ನ ಕೊಡುವಂಥದ್ದು. ಮಾಘ ಮಾಸದಲ್ಲಿ ಎಳ್ಳು ತುಂಬಿರುವಂತಹ ಪಾತ್ರೆಯನ್ನ, ತಿಲದಾನವನ್ನ, ತಾಮ್ರ ಅಥವಾ ಕಂಚು ಈ ಪದಾರ್ಥ ಅದರಲ್ಲಿ ಇಟ್ಟು, ಲೋಹದ ಪದಾರ್ಥದಲ್ಲಿ ಇಟ್ಟು ಜ್ಞಾನಿಗೆ, ಒಳ್ಳೆ ಸದಾಚಾರದಿಂದ ಕೂಡಿರುವಂತಹ ಜ್ಞಾನಿಗೆ ದಾನವನ್ನಾಗಿ ಕೊಡಬೇಕು. ತಾಮ್ರ ಪಾತ್ರೆ ತಿಲಾಂ ಕೃತ್ವ ಸಹಿರಣ್ಯಂ ಸ್ವಶಕ್ತಿತಃ ನಾಶಯೇ ತ್ರಿವಿಧಂ ಪಾಪಂ ವಾಂಗ್ಮನ ಕಾಯ ಸಂಭವಂ. ವಾಕ್ ಮಾತಿನಿಂದ ಮಾಡಿರುವಂತಹ ದೋಷಗಳಾಗಿರ್ಬೋದು, ಮನಸ್ಸಿನಿಂದ ಮಾಡಿರುವಂತಹ ದೋಷಗಳಾಗಿರ್ಬೋದು, ಶರೀರದಿಂದ ಮಾಡಿರುವಂತಹ ಪಾಪಗಳಾಗಿರ್ಬೋದು, ನಮಗ್ ಗೊತ್ತಿಲ್ಲ.
ದೋಷಿಗಳೊಳಗೆ ಹಿರಿಯನು ನಾ ನಿರ್ದೋಷಿಗಳ ರಸೆ ವಿಠಲ. ಬಹಳಷ್ಟು ಪಾಪಗಳನ್ನ ಮಾಡ್ತೀವಿ ನಾವು, ಒಂದು ಎರಡು ಪಾಪ ಅಲ್ಲ. ಆ ಎಲ್ಲ ಪಾಪಗಳು ಮಾತು ಮನಸ್ಸು ಶರೀರದಿಂದ ಮಾಡಿರುವಂತಹ ಎಲ್ಲ ಪಾಪಗಳು. ಇಷ್ಟೇ ಅಲ್ಲ, ದುಸ್ವಪ್ನ ಏನಾದ್ರೂ ಬಿದ್ದಿದ್ರೆ, ನಮ್ಗೆ ಗೊತ್ತಿಲ್ಲ, ಕೆಟ್ಟ ಕನಸು ಬಿದ್ದಿರ್ತದೆ ಬೆಳಗ್ಗೆ, ಅಂತಹ ಸಂದರ್ಭದಲ್ಲೂ ಈ ತಿಲಪಾತ್ರವನ್ನ ಜ್ಞಾನಿಗಳಿಗೆ ದಾನ ಮಾಡೋದ್ರಿಂದ ಈ ಮಾಘ ಮಾಸದಲ್ಲಿ ಎಲ್ಲ ಪಾಪಗಳು ಪರಿಹಾರ ಆಗಿ ಹೋಗ್ತಾ ಇದ್ದಾವೆ ಅಂತ ಹೇಳ್ತದೆ. ಅದರಲ್ಲೂ ದಾನ ಕೊಡಬೇಕಾದ್ರೆ ಈ ಮಂತ್ರವನ್ನು ಹೇಳಬೇಕು. ದೇವದೇವ ಜಗನ್ನಾಥ ವಾಂಚಿತಾರ್ಥ ಫಲಪ್ರದ ತಿಲಪಾತ್ರಂ ಪ್ರದಾಸ್ಯಾಮಿ ತವಾಂಗೇ ಸಂಸ್ಥಿತೋ ಹ್ಯಯಂ ಅಂತ ಹೇಳಿ ಆ ತಿಲಪಾತ್ರವನ್ನ ಕೊಟ್ಟ ಮೇಲೆ ಅನೇನ ತಿಲಪಾತ್ರದ ಅನೇನ ಮಾಧವ ಪ್ರೀಣಾತು, ಮಾಧವ ಪ್ರೀತನಾಗ್ಲಿ, ಮನಸ್ಸಿನಲ್ಲಿ ಸ್ಮರಣೆ ಮಾಡಬೇಕು. ಹೇ ಭಗವಂತ, ಮಾಧವ ರೂಪಿ ಭಗವಂತ, ಮಾಸ ನಿಯಾಮಕನಾಗಿರುವಂತಹ ಹೇ ಮಾಧವ, ನೀನು ಈ ತಿಲಪಾತ್ರ ದಾನದಿಂದ ನನ್ನ ಮೇಲೆ ಅನುಗ್ರಹವನ್ನ ಮಾಡು. ಈ ಪೂರ್ಣವಾದ ಮಾಘ ಮಾಸದಲ್ಲಿ ಎಳ್ಳಿನಿಂದ ಸ್ನಾನ, ಎಳ್ಳು ದಾನ, ಎಳ್ಳಿನಿಂದ ಹೋಮ, ಎಳ್ಳು ಮತ್ತು ತುಪ್ಪ ಸಹಿತವಾಗಿ ಅದು ಭಾರೀ ವಿಶೇಷವಾದ ಫಲವನ್ನು ಕೊಡುವಂಥದ್ದು. ನಿಮ್ಗೆ ಮಾಡ್ಲಿಕ್ಕೆ ಸಾಧ್ಯ ಆದ್ರೆ ಹೋಮ ಮಾಡಿ, ಒಳ್ಳೇದು, ಸಂತೋಷ. ಇಲ್ಲ, ಎಲ್ಲಿ ಮಾಡ್ತಾರೋ ಅಲ್ಲಿ ಆ ಪದಾರ್ಥಗಳನ್ನು ಕೊಡೋದ್ರಿಂದ, ಎಳ್ಳಾಗಿರಬಹುದು, ತುಪ್ಪ ಆಗಿರಬಹುದು, ಪದಾರ್ಥಗಳನ್ನ ದಾನ ಮಾಡೋದ್ರಿಂದ, ವಸ್ತ್ರವನ್ನ ದಾನ ಮಾಡೋದ್ರಿಂದ ವಿಶೇಷವಾಗಿ ಆ ಮಾಧವ ಪ್ರೀತನಾಗ್ತಾ ಇದ್ದಾನಪ್ಪ. ಮಾಘ ಮಾಸದಲ್ಲಿ ಪೂರ್ತಿಯಾಗಿ ದಾನವನ್ನಾಗಿ ಮಾಡಬೇಕು. ಅದರಲ್ಲೂ ಇನ್ನೂ ಒಂದು ದಾನವನ್ನ ಹೇಳ್ತಾರೆ, ತಿಲಶರ್ಕರ ದಾನ. ಅಂದ್ರೆ ಮಾಘ ಮಾಸದಲ್ಲಿ ಪೂರ್ತಿ 3 ಭಾಗ ಎಳ್ಳು, 1 ಭಾಗ ಸಕ್ಕರೆ ಮಿಶ್ರಣವನ್ನ ಮಾಡಿ ಒಂದು ದಕ್ಷಿಣೆಯನ್ನ ಇಟ್ಟು, ದೊಡ್ಡ ಮೊತ್ತದಲ್ಲಿ ದಕ್ಷಿಣೆಯನ್ನ ಇಟ್ಟು ಜ್ಞಾನಿಗಳಿಗೆ ದಾನವನ್ನಾಗಿ ಕೊಡಬೇಕಂತ. ಇದರ ಅರ್ಥ ಏನು, ಯಾಕೆ ಹೀಗೆ ಮಾಡಬೇಕು ಅಂತ ಕೇಳಿದ್ರೆ, ಎಳ್ಳು ಮತ್ತು ಸಕ್ಕರೆ ಇದರಿಂದ ತಯಾರಿಸಿರುವಂತಹ ಎಳ್ಳುಂಡೆ ಅಂತ ತಯಾರು ಮಾಡ್ತಾರೆ. ಬಹಳ ಜನಕ್ಕೆ ಗೊತ್ತಿರಬಹುದು, ಉತ್ತರ ಕರ್ನಾಟಕದಲ್ಲೆಲ್ಲ ಭಾರಿ ವಿಶೇಷವಾಗಿ ಮಾಡ್ತಾರೆ, ಎಳ್ಳುಂಡೆ ಅಂತ ಮಾಡ್ತಾರೆ. ಅದನ್ನ ಈ ಭಗವಂತನಿಗೆ ನಿವೇದನೆಯನ್ನ ಮಾಡಿ, ಆ ಮಾಧವ ರೂಪಿಯಾಗಿರುವಂತಹ ಭಗವಂತ ಪ್ರೀತನಾಗಲಿ ಅಂತ ಹೇಳಿ ದಾನವನ್ನಾಗಿ ಮಾಡೋದ್ರಿಂದ ಪಿತೃದೇವತೆಗಳ ಅನುಗ್ರಹ ಆಗತ್ತೆ. ಎಷ್ಟೋ ಜನ ನಾವು ಕೇಳ್ತಾ ಇರ್ತೀವಿ, ಇಲ್ಲ ನಮಗೆ ಪಿತೃದೋಷ ಇದೆ, ಹಾಗಿದೆ ಹೀಗಿದೆ ಅಂತ ಹೇಳ್ತಿರ್ತಾರೆ. ಅವರೆಲ್ಲರಿಗೂ ಅನುಕೂಲಕರವಾಗಿರುವಂಥದ್ದು, ಒಳ್ಳೆಯ ಸಂತಾನ ಸೌಭಾಗ್ಯ ಎಲ್ಲವನ್ನ ಕೊಡುವಂಥದ್ದು. ಹಾಗಾಗಿ ಆ ಎಳ್ಳು ಮತ್ತು ಸಕ್ಕರೆ ಎರಡನ್ನೂ ಮಿಶ್ರಣ ಮಾಡಿ ಅದನ್ನು ತಯಾರು ಮಾಡಿ ಅದನ್ನು ಭಗವಂತನಿಗೆ ಸಮರ್ಪಣೆಯನ್ನ ಮಾಡಬೇಕು. ಕೊನೇ ಪಕ್ಷ ರಥಸಪ್ತಮಿ ದಿವಸ, ಭೀಷ್ಮಾಷ್ಟಮಿ ದಿವಸ ಆದ್ರೂ ಅದನ್ನ ದಾನವನ್ನಾಗಿ ಕೊಡಬೇಕಪ್ಪ. ಅಂದ್ರೆ ನೋಡಿ, ಮಾಧವನ ಪ್ರೀತ್ಯರ್ಥಕವಾಗಿ ಈ ಮಾಸದಲ್ಲಿ ಮಾಡಬೇಕಾಗಿರುವಂತಹ ಕರ್ತವ್ಯಗಳನ್ನ ಅತೀ ಸಂಕ್ಷಿಪ್ತವಾಗಿ ನಾವು ತಿಳಿಲಿಕ್ಕೆ ಪ್ರಯತ್ನವನ್ನ ಮಾಡಿದ್ದೀವಿ. ಮಾಘ ಮಾಸದಲ್ಲಿ ಸ್ನಾನಕ್ಕೆ ಮತ್ತು ದಾನಕ್ಕೆ ಬಹಳಷ್ಟು ಮಹತ್ವವನ್ನ ಹೇಳಿದ್ದಾರೆ. ಮಾಧವ ಸ್ತವರಾಜವನ್ನ ನಿತ್ಯದಲ್ಲಿ ಶ್ರವಣ ಮಾಡಿ ಆ ಭಗವಂತನ ಅನುಗ್ರಹವನ್ನ ಪಡೆಯಬೇಕು.